ಜಿಂದಾಬಾದ್ ಜಿಂದಾಬಾದ್ ಕೃಷಿ ಊಟದವರನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಕತ್ತೈತೆ. ವೇತನ ಜಾಸ್ತಿ ಮಾಡ್ತಾ ಇಲ್ಲ. ನಮಗ ಕೆಲಸದ ಅವಧಿ 4 ತಾಸು ಅಂತ ಸರ್ಕಾರ ಹೇಳುತ್ತ. ಆದ್ರೆ ನಾವು ಈ ಕೆಲಸ ಮಾಡೋದು 8 ತಾಸುಗಟ್ಲೆ ನಾವು ಕೆಲಸ ಮಾಡಕತ್ತೀವಿ. ಅಕ್ಷರ ದಾಸೋಹ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ. ಹೌದು, ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ಜಿಲ್ಲಾ ಸಮಿತಿ ಬಾಗಲಕೋಟೆ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಶುಕ್ರವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ನಗರದ ಪ್ರಮುಖ ರಸ್ತೆಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದರು. ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಅಕ್ಷರ ದಾಸೋಹ ನೌಕರರ ಹಲವು ವರ್ಷಗಳ ಬೇಡಿಕೆಗಳನ್ನು ಶೀಘ್ರ ಈಡೇರಿಸುವಂತೆ ಒತ್ತಾಯಿಸಿದರು. ರಾಜ್ಯದ ಸುಮಾರು 7,000ಕ್ಕೂ ಹೆಚ್ಚು ಅಕ್ಷರ ದಾಸೋಹ ನೌಕರರಿಗೆ ಸೇವಾ ಭದ್ರತೆ ಕಲ್ಪಿಸುವುದು, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವುದು, ಗೌರವಧನ ಹೆಚ್ಚಳ ಸೇರಿದಂತೆ ಮನವಿಯಲ್ಲಿ ಉಲ್ಲೇಖಿಸಿರುವ ವಿವಿಧ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಈಡೇರಿಸಬೇಕು ಎಂದು ಆಗ್ರಹ ಮಾಡಿದರು. ಇನ್ನು ಬೇಡಿಕೆಗಳನ್ನು ನಿರ್ಲಕ್ಷಿಸಿದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಸಂಘದ ಮುಖಂಡರು ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇವತ್ತಿನ ದಿನ ದೇಶಾದ್ಯಂತ ಜುಲೈ 10ರಂದು ಹೋರಾಟಕ್ಕೆ ಬಂದಿದ್ದೇವೆ. ಯಾವ ಕಾರಣಕ್ಕೆ ಅಂತಂದ್ರ ಬಿಸಿ ಊಟದವರನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಕತ್ತೈತೆ. ವೇತನ ಜಾಸ್ತಿ ಮಾಡ್ತಾ ಇಲ್ಲ. ನಮಗ ಕೆಲಸದ ಅವಧಿ 4 ತಾಸು ಅಂತ ಸರ್ಕಾರ ಹೇಳುತ್ತ. ಆದ್ರೆ ನಾವು ಈ ಕೆಲಸ ಮಾಡೋದು 8 ತಾಸುಗಟ್ಲೆ ನಾವು ಕೆಲಸ ಮಾಡಕತ್ತೀವಿ. ಕೆಲಸದ ಅವಧಿಯನ್ನ ಹೆಚ್ಚಳ ಮಾಡ್ಬೇಕು ಅಂತ ನಾವು ಅನೇಕ ಸಲ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಮನವಿ ಕೊಟ್ಟುವಂತ ಬಂದೀವಿ. ಆದ್ರೂ ಕೂಡ ಸರ್ಕಾರ ಬಿಸಿ ಊಟದವರನ್ನು ನಿರ್ಲಕ್ಷ್ಯ ಮಾಡಕತ್ತೈತೆ. ಕೇಂದ್ರ ಸರ್ಕಾರ ಕೇವಲ 600 ರೂಪಾಯಿ ವೇತನವನ್ನ ಕೊಟ್ಟು ನಮ್ಮನ್ನು ದುಡ್ಸೋಣಕತ್ತೈತೆ. ರಾಜ್ಯ ಸರ್ಕಾರ ಕೂಡ ಅದೇ ನೀತಿಯನ್ನ ಜಾರಿ ಮಾಡಕತ್ತೈತೆ. ಅದಕ್ಕಾಗಿ ಈ ರಾಜ್ಯ ಸರ್ಕಾರ ಬರುವ ಮುಂಚೆ ಇಲೆಕ್ಷನ್ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡೈತೆ ಬಿಸಿ ಊಟ ನೌಕರರಿಗೆ 7,000 ರೂಪಾಯಿ ವೇತನ ಕೊಡ್ತೀವಿ ಅಂತೇಳಿ. ಆದ್ರೆ ಸರ್ಕಾರ ಬಂದು 3 ವರ್ಷ ಅವಧಿ ಮುಕ್ತಾಯ ಆಗ ಬಂದ್ರು ಕೂಡ ನಮಗ ವೇತನ ಜಾಸ್ತಿ ಮಾಡ್ತಾ ಇಲ್ಲ. ಈ ಬಜೆಟ್ ನೊಳಗ ನಮಗ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ಹಾಗೆ ಬಿಸಿ ಊಟ ನೌಕರರಿಗೆ 7,000 ರೂಪಾಯಿ ವೇತನ ಜಾರಿ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಕೂಡ ವೇತನವನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಇಡೀ ದೇಶಾದ್ಯಂತ ಇವತ್ತಿನ ದಿನ ನಾವು ಹೋರಾಟಕ್ಕೆ ಬಂದೀವಿ. ಇವತ್ತು ಕಪ್ ಡೇ ಅಂತ ಹೇಳಿ ನಾವು ಆಚರಣೆ ಮಾಡಕತ್ತೀವಿ. ಇದು ಒಂದು ಕಪ್ ದಿನಾಚರಣೆ ನಮ್ಗೆ ಆಗೈತೆ. ಅದಕ್ಕೆ ನಮಗ ವೇತನ ಜಾಸ್ತಿ ಮಾಡ್ಬೇಕು, ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡಕ ನಾವು ಇಲ್ಲಿ ಬಂದಿವಿ ಸರ್. ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಇದಕ್ಕೆ ನ್ಯಾಯ ದೊರಕಿಸಿಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮನೋಜ್ ಗೌಡ ಪಾಟೀಲ್ ಜೊತೆ ಬಸವರಾಜು, ಪರ್ವಾ ನ್ಯೂಸ್, ಬಾಗಲಕೋಟೆ.